ಎಲ್ರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುಜುರಿಯಲ್. ಇವತ್ತಿನ ದಿನದಲ್ಲಿ ಹೆಚ್ಚಿನವರಲ್ಲಿ ವರ್ಟಿಗೋ ಸಮಸ್ಯೆ ಅನ್ನೋದು ಕಂಡು ಬರ್ತಿದೆ. ಆದರೆ ಎಷ್ಟೋ ಜನರಿಗೆ ಇದು ವರ್ಟಿಗೋ ಪ್ರಾಬ್ಲಮ್ ಅನ್ನೋದೇ ಗೊತ್ತಿರೋದಿಲ್ಲ. ಆದ್ರೆ ಅದರ ಲಕ್ಷಣಗಳು ಅವರನ್ನ ಡೈಲಿ ಬೇಸಿಸ್ ಅಲ್ಲಿ ಕಾಡ್ತಾ ಇರ್ತದೆ. ಇದರ ಲಕ್ಷಣಗಳು ಅಂತ ಹೇಳಿದ್ರೆ, ಎಷ್ಟೋ ಜನರಿಗೆ ನೆಕ್ ರೊಟೇಷನ್ ಮಾಡುವ ಸಂದರ್ಭದಲ್ಲಿ ಸ್ಪಿನ್ನಿಂಗ್ ಮೂವ್ಮೆಂಟ್ ಅಂದ್ರೆ ತಲೆ ಸುದ್ದಂಗೆ ಆಗ್ತಾ ಇರುವಂತದ್ದು. ಆಮೇಲೆ ಕೂತು ಸಡನ್ ಆಗಿ ಎದ್ದ ಸಂದರ್ಭದಲ್ಲಿ ಸಹ ಈ ತರ ತಲೆ ಸುತ್ತಂಗೆ ಆಗುವಂತಹ ಫೀಲ್ ಆಗುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಬಗ್ಗಿ ವೆಯ್ಟ್ ಲಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿ ಸಹ ಅಥವಾ ಫಾರ್ವರ್ಡ್ ಬೆಂಡ್ ಆಗುವ ಸಂದರ್ಭದಲ್ಲಿ ಈ ಸ್ಪಿನ್ನಿಂಗ್ ಮೂವ್ಮೆಂಟ್ ನಮಗೆ ಫೀಲ್ ಆಗುವಂತದ್ದು ವರ್ಟಿಗೋ ಸಮಸ್ಯೆಯ ಲಕ್ಷಣ. ಈ ವರ್ಟಿಗೋ ಸಮಸ್ಯೆಗೆ ಕಾರಣಗಳಂತ ಹೇಳಿದ್ರೆ, ನಿಮಗೆ ಯಾವ್ದಾದ್ರು ಕುತ್ತಿಗೆಯಲ್ಲಿ ಇಂಜುರೀಸ್ ಗಳಾಗಿದ್ರೆ ಸಹ ಈ ಸಮಸ್ಯೆ ಕಂಡು ಬರುತ್ತದೆ. ಇನ್ನು ನಿಮ್ಗೆ ಐರನ್ ಡಿಫಿಷಿಯನ್ಸಿ, ಹಿಮೋಗ್ಲೋಬಿನ್ ದೇಹದಲ್ಲಿ ಕಮ್ಮಿ ಇದ್ದ ಸಂದರ್ಭದಲ್ಲಿ ಸಹ ವರ್ಟಿಗೋ ಪ್ರಾಬ್ಲಮ್ ಕಾಡ್ತವೆ. ಇನ್ನು ವಿಟಮಿನ್ B12 ಅಂಡ್ D ಡಿಫಿಷಿಯನ್ಸಿಯಿಂದ ಸಹ ವರ್ಟಿಗೋ ಸಮಸ್ಯೆ ಬರುವಂತದ್ದು. ಈ ಸಮಸ್ಯೆಗೆ ನೀವು ನಿಮ್ಮ ಆಹಾರದಲ್ಲಿ ಕೆಲವೊಂದು ಬದಲಾವಣೆ ಮಾಡೋದ್ರಿಂದ ಇದನ್ನ ಸರಿ ಮಾಡ್ಕೊಳ್ಬಹುದು. ಉದಾಹರಣೆಗೆ ಹಸಿರು ತರಕಾರಿಗಳನ್ನ ಹೆಚ್ಚಿನ ರೀತಿಯಲ್ಲಿ ತಿನ್ನುವಂಥದ್ದು. ಇನ್ನು ಬೀಟ್ರೂಟ್, ಕ್ಯಾರೆಟ್, ನೀವು ನಾನ್ ವೆಜಿಟೇರಿಯನ್ಸ್ ಆಗಿದ್ರೆ ಮೊಟ್ಟೆಯನ್ನು ಸಹ ತಿನ್ನಬಹುದು. ಅಷ್ಟೇ ಅಲ್ಲದೆ ಡ್ರೈ ಫ್ರೂಟ್ಸ್ ಮತ್ತೆ ಮೊಳಕೆ ಬಂದಿರುವಂತಹ ಕಾಳುಗಳನ್ನ ಸೇರಿಸುವುದರಿಂದ ಈ ಸಮಸ್ಯೆಯನ್ನ ದಿನಾಲು ಕಡಿಮೆ ಮಾಡ್ತಾ ಬರಬಹುದು. ಅದರ ಜೊತೆಗೆ ನೀವು ಈ ತರಹದ ಸಿಂಪಲ್ ಯೋಗ ಸ್ಟ್ರೆಚಸ್ ಅನ್ನ ಮಾಡಿ ಸಹ ಸರಿಪಡಿಸ್ಕೊಳ್ಬಹುದು. ಮತ್ತೆ ಹೀಗೆ ನೇರವಾಗಿ ನಿಂತ್ಕೊಂಡು ಅರ್ಧಚಂದ್ರಾಕೃತಿಯಲ್ಲಿ ಕುತ್ತಿಗೆಯನ್ನ ರೊಟೇಷನ್ ಮಾಡುವಂಥದ್ದು, ಮೇಲ್ಭಾಗವಾಗಿ ಮಾತ್ರ ರೊಟೇಷನ್ ಮಾಡುವುದು. ಇದನ್ನು ಸಹ 10ರಿಂದ 20 ಕೌಂಟ್ ತನಕ ನಿಧಾನವಾಗಿ ಮಾಡಬಹುದು. ಇನ್ನು ನೇರವಾಗಿ ನಿಂತ್ಕೊಂಡು ಬಲಬದಿಗೆ 10ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಬೆಂಡ್ ಆಗಿ ಹೋಲ್ಡ್ ಮಾಡುವಂಥದ್ದು. ತದನಂತರ ನಿಮ್ಮ ಎಡಬದಿಗೆ ಸಹ 10ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಬೆಂಡ್ ಆಗಿ ಹೋಲ್ಡ್ ಮಾಡುವಂಥದ್ದು. ಇದನ್ನು 4ರಿಂದ 5 ಬಾರಿ ಮಾಡಬಹುದು. ಇನ್ನು ಹೀಗೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ನಿಮ್ಮ ಕಿವಿಯನ್ನು ನಿಮ್ಮ ಭುಜದ ಹತ್ರ ತಗೊಂಡು ಹೋಗಿ 10ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಅಲ್ಲಿ ಹಿಡಿದಿಟ್ಕೊಳ್ಳುವಂಥದ್ದು. ಹಾಗೆ ಎರಡೂ ಬದಿಗೆ ಸಹ, ಬಲಬದಿಗೆ ಮತ್ತೆ ಎಡಬದಿಗೆ ಮಾಡುವಂಥದ್ದು. ಇದನ್ನು ಸಹ 4ರಿಂದ 5 ಬಾರಿ ಮಾಡಬಹುದು. ಇನ್ನು ಕುತ್ತಿಗೆಯನ್ನು ಹಿಂಭಾಗಕ್ಕೆ ತಗೊಂಡು ಹೋಗಿ 10ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಹೋಲ್ಡ್ ಮಾಡುವುದು. ಹಾಗೆಯೇ ಮತ್ತೆ ಕುತ್ತಿಗೆಯನ್ನು ಮುಂದಕ್ಕೆ ಬೆಂಡ್ ಮಾಡಿ, ಅಂದ್ರೆ ನಿಮ್ಮ ಗಲ್ಲನ ನಿಮ್ಮ ಎದೆಯ ಭಾಗದ ಹತ್ರ ಟಚ್ ಮಾಡಲಿಕ್ಕೆ ಟ್ರೈ ಮಾಡಬಹುದು. ಮಾಡಿ ಮತ್ತೆ 10ರಿಂದ 20 ಸೆಕೆಂಡ್ಗಳಷ್ಟು ಕಾಲ ಹೋಲ್ಡ್ ಮಾಡುವಂಥದ್ದು. ಈ ರೀತಿಯಾಗಿ ನಿಮ್ಮ ಹಿಮ್ಮಡಿ ಮೇಲೆ ಕೂತ್ಕೊಂಡು ನೆಲದಲ್ಲಿ ಅಥವಾ ಎಲ್ಲಿಯಾದರೂ ಒಳ್ಳೆ ಜಾಗ ಇರುವಲ್ಲಿ ನಿಮ್ಮ ಹಿಮ್ಮಡಿ ಮೇಲೆ ಕೂತ್ಕೊಂಡು ಉಸಿರು ತಗೋತಾ ಬ್ಯಾಕ್ ಸ್ಟ್ರೆಚ್ ಮಾಡಬೇಕು. ಹಾಗೆ ಉಸಿರು ಬಿಡ್ತಾ ಫಾರ್ವರ್ಡ್ ಸ್ಟ್ರೆಚ್ ಮಾಡಬೇಕು. ಹೀಗೆ ಒಂದು 10ರಿಂದ 20 ಕೌಂಟ್ ತರಹ ಮಾಡಬಹುದು. ಹಾಗೆ ಈ ಯೋಗಾಭ್ಯಾಸಗಳನ್ನ ಮಾಡುವುದಕ್ಕಿಂತ ಮುಂಚೆ ನಾವು ಮೊದಲೇ ಹೇಳಿದಂತೆ ಕೆಲವೊಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನ ಹೇಳಿದ್ದೇವೆ. ಅದನ್ನ ಸೇವಿಸಿ ನಂತರ ಆ ಅಂಶಗಳು ನಿಮ್ಮ ದೇಹಕ್ಕೆ ಹೋದ ನಂತರ ಈ ಅಭ್ಯಾಸಗಳನ್ನ ನಿಧಾನಕ್ಕೆ ಒಂದೊಂದಾಗಿ ಮಾಡಬಹುದು. ಥ್ಯಾಂಕ್ ಯು.